ಅದೇನೋ ಗೊತ್ತಿಲ್ಲ, 3-4 ದಿನದಿಂದ ಅಕ್ಕಿ ರೊಟ್ಟಿ ತಿನ್ನಬೇಕು ಅಂತ ಆಸೆ ಆಗ್ತಿತ್ತು. ಬಟ್ ನಾನಿವತ್ತು ಅಕ್ಕಿ ರೊಟ್ಟಿ ಮಾಡೇ ಇರಲಿಲ್ಲ. ಬಟ್ ಇರಲಿ ಅಂತ ಟ್ರೈ ಮಾಡಿದೆ. ಅದು ನೋಡಿದ್ರೆ ಇಷ್ಟು ಸಖತ್ತಾಗಿ ಬಂದುಬಿಟ್ಟಿದೆ. ಇರಲಿ, ಈಗ ಯಾವ ಥರ ಮಾಡೋದು ಅಂತ ನೋಡೋಣವಾ. ಮೊದಲಿಗೆ 1 ಕಪ್ ನೀರು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಆಮೇಲೆ ಅದಕ್ಕೆ 1 ಸ್ಪೂನ್ ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಕುದಿ ಬರೋವರೆಗೂ ಕಾಯಿಸ್ಕೊಳ್ಳಿ. ಈಗ ಅದಕ್ಕೆ 1 ಕಪ್ ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ನೀಟಾಗಿ ಕಲಿಸ್ಕೊಂಡಿದ್ದಾದಮೇಲೆ ಪ್ಲೇಟ್ ಮುಚ್ಚಿಟ್ಟು 1-2 ನಿಮಿಷ ಸಿಮ್ಮಲ್ಲೇ ಬೇಯೋಕ್ಕಿಡಿ. ಈಗ ಒಂದು 5 ನಿಮಿಷ ಬಿಟ್ಟು ಮುಟ್ಟಕ್ಕಾಗೋಷ್ಟು ಬಿಸಿ ಇದ್ದಾಗ ಅದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಕೈ ನೀರು ಮಾಡ್ಕೊತಾ ಚೆನ್ನಾಗಿ ನಾದ್ಕೋಬೇಕು. ಈ ರೀತಿ ಚೆನ್ನಾಗಿ ನಾದ್ಕೊಂಡು ಒಂದು ಉಂಡೆ ಆಕಾರಕ್ಕೆ ಮಾಡ್ಕೊಳ್ಳಿ. ಅದೇ ರೀತಿ ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ಅಕ್ಕಿ ಹಿಟ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಲಟ್ಟಿಸ್ಕೋಬೇಕು. ಅಕ್ಕಿ ಹಿಟ್ಟು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ಇದು ಲಟ್ಟಿಸೋವಾಗ ಚಪಾತಿ ಲಟ್ಟಿಸ್ಕೋತೀರಲ್ವ, ಅಷ್ಟು ಪ್ರೆಷರ್ ಹಾಕಬಾರ್ದು. ಸ್ವಲ್ಪ ಕಡಿಮೆ ಪ್ರೆಷರ್ ಹಾಕ್ತಾ ಲಟ್ಟಿಸ್ಕೋಬೇಕು. ಈಗ ತೀಡ್ಕೊಂಡಿದ್ದಾದಮೇಲೆ ಒಂದು ರೌಂಡ್ ಬಾಕ್ಸ್ ತೊಗೊಂಡು ಅದು ಒಳ್ಳೆ ರೌಂಡ್ ಶೇಪ್ ಬರೋ ಥರ ಕಟ್ ಮಾಡ್ಕೋಬೇಕು. ಹಾಗೇನೂ ಮಾಡ್ಬೋದು, ಬಟ್ ರೌಂಡಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ನಾನು ಫಸ್ಟಲ್ಲಿ ತುಂಬ ಚಿಕ್ಕ ಬಾಕ್ಸ್ ತೊಗೊಬಿಟ್ಟಿದ್ದೀನಿ. ನೀವು ಬೇಕಾದರೆ ಇನ್ನೂ ಸ್ವಲ್ಪ ದೊಡ್ಡ ಬಾಕ್ಸ್ ತೊಗೊಂಡು ಕಟ್ ಮಾಡ್ಕೋಬೋದು. ನೋಡಿ, ಫಸ್ಟ್ ಟೈಮ್ ಮಾಡಿದರೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಅಕ್ಕಿ ರೊಟ್ಟಿ. ಇದನ್ನು ಚಿಕನ್ ಕರಿ ಜೊತೆ ಆಗಲಿ, ಎಣ್ಣೆ ಬದನೆಕಾಯಿ ಜೊತೆ ಆದರೂ ಆಗಲಿ, ಅಥವಾ ನಿಮ್ಗೆ ಇಷ್ಟ ಆಗಿರೋ ಯಾವುದೇ ಚಟ್ನಿ ಜೊತೆ ಆಗಲಿ ತಿಂದರೂ ಕೂಡ ತುಂಬ ಸಖತ್ತಾಗಿರುತ್ತೆ. ನೀವೊಂದು ಸತಿ ಟ್ರೈ ಮಾಡಿ ನೋಡಿ, ಹಾಗೆ ಹೇಗೆ ಬಂತು ಅಂತ ಹೇಳಿ. ಥ್ಯಾಂಕ್ ಯು.